ಕೋಗಿಲು ಕ್ರಾಸ್ ಡೆಮಾಲಿಷನ್ ಫಲಾನುಭವಿಗಳಿಗೆ ಇನ್ನೂ ಸ್ವಂತ ಸೂರಿನ ಭಾಗ್ಯ ಸಿಕ್ಕಿಲ್ಲ. ಈಗಾಗಲೇ 26 ಫಲಾನುಭವಿಗಳ ಪಟ್ಟಿ ರೆಡಿಯಾಗಿದ್ರು ತಹಶೀಲ್ದಾರ್ ಇನ್ನೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ಡೆಮಾಲಿಷನ್ ವೇಳೆ ನಾವು ಇಲ್ಲೇ ಇದ್ವಿ ಸ್ವಾಮಿ ಅಂತ ಹೇಳಿದ್ದ ಅದೆಷ್ಟೋ ಕುಟುಂಬಗಳು ತನಿಖೆ ಆರಂಭ ಆಗ್ತಿದ್ದಂತೆ ಗ್ರೇಟ್ ಎಸ್ಕೇಪ್ ಆಗಿವೆ. ಯಾಕೆ, ಏನಾಯ್ತು, ಈ ಸ್ಟೋರಿ ನೋಡಿ. ಕೋಗಿಲು ಕ್ರಾಸ್ ಡೆಮಾಲಿಷನ್ ಕೇಸ್ 26 ನಿರಾಶ್ರಿತರಿಗೆ ಇನ್ನೂ ಸಿಕ್ಕಿಲ್ಲ ಸ್ವಂತ ಸೂರು. ತನಿಖೆ ವೇಳೆ ಕಾಲ್ಕಿತ್ತ ವಲಸೆ ನಿರಾಶ್ರಿತರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ರಾಜ್ಯದಲ್ಲಿ ಕಳೆದೊಂದು ತಿಂಗಳಿನಿಂದ ಸುದ್ದಿಯಾಗಿದ್ದ ವಿಚಾರ ಅಂದ್ರೆ ಅದು ಕೋಗಿಲು ಕ್ರಾಸ್ ಡೆಮಾಲಿಷನ್. ವಲಸಿಗರು ಅಂತ ಗೊತ್ತಿದ್ರೂ ಸರ್ಕಾರ ಮಾನವೀಯತೆ ನೆಪವೊಡ್ಡಿ ನಿವೇಶನ ನೀಡುತ್ತಿದೆ ಅನ್ನೋ ಆರೋಪದ ನಡುವೆ 26 ಫಲಾನುಭವಿಗಳಿಗೆ ಪಟ್ಟಿಯನ್ನ ಸಿದ್ಧಪಡಿಸಲಾಗಿತ್ತು. ಪಟ್ಟಿ ಸಿದ್ಧವಾಗಿ 15 ದಿನ ಕಳೆದರೂ ಸ್ವಂತ ಸೂರಿನ ಭಾಗ್ಯ ಮರೀಚಿಕೆಯಾಗಿದೆ. ಕಾರಣ ಕೋಗಿಲು ಕ್ರಾಸ್ ನಿರಾಶ್ರಿತರ 26ರ ಪಟ್ಟಿಯ ಪೈಕಿ ಇದುವರೆಗೂ ಒಬ್ಬರ ವಾಸ ದೃಢೀಕರಣ ಪತ್ರವೇ ಸಿಕ್ಕಿಲ್ಲವಂತೆ. ಇನ್ನು ಸಿದ್ಧವಾಗಿರೋ 26 ನಿರಾಶ್ರಿತರ ಪೂರ್ವಪರತೆ ಪರಿಶೀಲನೆ ಬೆನ್ನಲ್ಲೇ ಪೊಲೀಸ್ ಇಲಾಖೆಯಿಂದಲೂ 94C ಅಡಿಯಲ್ಲಿ ಅರ್ಜಿ ಕೊಟ್ಟವರ ಮೂಲ ಹುಡುಕೋ ಕೆಲಸವಾಗ್ತಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಫೀಲ್ಡ್ಗೆ ಇಳಿಯುತ್ತಿದ್ದಂತೆ ಬಾಂಗ್ಲಾ, ಯುಪಿ, ಬಿಹಾರ್ನಿಂದ ವಲಸೆ ಬಂದಿದ್ದ ಕುಟುಂಬ ರಾತ್ರೋರಾತ್ರಿ ಕಾಲ್ಕಿತ್ತಿವೆ. ಸದ್ಯಕ್ಕೆ 188 ಕುಟುಂಬಗಳ ಪೈಕಿ 30ರಿಂದ 35 ಕುಟುಂಬ ಮಾತ್ರ ಕೋಗಿಲು ಕ್ರಾಸ್ನಲ್ಲಿ ವಾಸವಿದೆಯಂತೆ. ಕಂದಾಯ ಇಲಾಖೆ ನಿಯಮದ ಪ್ರಕಾರ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟುವಂತಿಲ್ಲ. ಹಾಗೇನೆ 94C ಅಡಿಯಲ್ಲಿ ಅರ್ಜಿ ನೀಡುವುದು ಅಕ್ಷಮ್ಯ ಅಪರಾಧ. ಹೀಗಿದ್ರೂ 250ಕ್ಕೂ ಹೆಚ್ಚು ಜನರು ಅರ್ಜಿ ಸಲ್ಲಿಸಿದ್ದನ್ನ ಗಂಭೀರವಾಗಿ ಪರಿಗಣಿಸಿರುವ ಕಂದಾಯ ಇಲಾಖೆ ಅಂತವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ಹೊರಟಿದೆ. ಡೆಮಾಲಿಷನ್ ವೇಳೆ ಇದ್ದ ಕುಟುಂಬಗಳು ಈ ವಿಚಾರ ತಿಳಿಯುತ್ತಿದ್ದಂತೆ ಇದೀಗ ನಾಪತ್ತೆಯಾಗಿದ್ದು ಬಿಜೆಪಿ ಮಾಡ್ತಿದ್ದ ಆರೋಪಕ್ಕೆ ಪುಷ್ಟಿ ಸಿಕ್ಕಂತಾಗಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.